ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್. ನಾವು ಇವಾಗ ಹೋಗ್ತಿರೋದು ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಪುಣ್ಯಕ್ಷೇತ್ರ ಚಿಕ್ಕನೂರು. ಇಲ್ಲಿ ಫೈನಲಿ ಬಂದು ಹೊಸಮಠ ಅಂತ ಕರೀತಾರೆ. ಇದು ಸಿದ್ದಪ್ಪಾಜಿ ದೇವಸ್ಥಾನ, ಹೊಸ ಮಠ. ಎಂಟ್ರೆನ್ಸ್ ಆರ್ಚು ಚಿಕ್ಕನೂರು ಸಿದ್ದಪ್ಪಾಜಿ ದೇವಸ್ಥಾನ. ದರ್ಶನ ಮಾಡೋಕೆ ಹೋಗ್ತಿದ್ದೀವಿ, ನಾನು ನಮ್ಮ ಹುಡುಗ. ತುಂಬ ರಶ್ ಇದೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ನಮ್ಮೂರವರು, ನಮ್ಮ ಫ್ರೆಂಡವರ ಫ್ಯಾಮಿಲಿ ಸೇವೆ ಮಾಡಿಸಿದ್ರು ಸಿದ್ದಪ್ಪಾಜಿಗೆ. ಅಲ್ಲಿ ಪ್ರಸಾದ ತಿನ್ನೋಕ್ಕೆ ನೋಡಿ, ಇಲ್ಲೇ ಮಾಡಿಸಿರೋದು. ದೇವಸ್ಥಾನ ಸೇವೆ ಪೂಜೆ ಎಲ್ಲ ಮುಗಿತು. ಊರ ಕಡೆ ಹೊರಡ್ತಾ ಇದ್ದೀವಿ. ಈ ಊರ ಕಡೆ ಹೊರಡುವಾಗ ಸಮಸ್ಯೆ ಏನಪ್ಪ ಅಂದರೆ, ಹೆಚ್ಚು ಕಡಿಮೆ ಚಿಕ್ಕನೂರಿಂದ ಪಾಳ್ಯ ಅಂತ, ಹರಿಪುರ ಅಂತ ರೋಡ್ ಬರುತ್ತೆ. 20-25 ಕಿಲೋಮೀಟ್ರ್ ರೋಡು ಫುಲ್ಲು ಬರೀ ಒಂದು 30ರಲ್ಲೇ ಹೋಗಬೇಕು. ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟೈತೆ. ದೇವಸ್ಥಾನ ಅಷ್ಟು ಪ್ರಸಿದ್ಧಿ ಆಗೈತೆ. ಬಟ್ 20-25 ಕಿಲೋಮೀಟ್ರು ಹೆಚ್ಚು ಕಡಿಮೆ ಅಂದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲೇ ಎಳೆದ್ಬಿಡುತ್ತೆ. ನಾವು ಅಲ್ಲಿಂದ ಮದ್ದೂರಿಗೆ ಬರೀ ಒಂದು ಮುಕ್ಕಾಲು ಗಂಟೆ ಒಳಗಡೆ ಹೊರಟೋಗ್ಬಿಡ್ತೀವಿ. ಬಟ್ ಇದು ಮಾತ್ರ ಭಾರಿ ಟೈಮ್ ಹಿಡಿಯುತ್ತೆ. ಮತ್ತು ದೇವಸ್ಥಾನ ಅಷ್ಟೇ ಅಭಿವೃದ್ಧಿ ಆಗೈತೆ, ರೋಡ್ ಮಾತ್ರ ಸರಿ ಮಾಡ್ತಾ ಇಲ್ಲ. ಸರ್ಕಾರದವರು ಹಿಂಗಾರ ಮಾಡಿ ಇದನ್ನು ಮನವಿನ ತಗೊಂಡು ಮಾಡಬೇಕು ಅಂತ ಎಲ್ಲ ಕೇಳ್ಕೊಳ್ಳೋಣ ಅಷ್ಟೇ. ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್? ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಎಷ್ಟು ಬಿಸಿಲು ಹಿಡಿತೈತೆ ಅಂದರೆ, ಆ ಬಿಸಿಲಲ್ಲೂ ದೇವ್ರ ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಯಾರೋ ಬಾಯಿದರೆ ಮಾಡ್ತಾಯಿದ್ದಾರೆ. ಇದು ದೇವ್ರ ಸೇವೆ ಅಂದರೆ ನಾವು ಗಾಡೀಲಿ ಬಸ್ಸಲ್ಲಿ ಹೋಗಿ ಬರೋಕ್ಕೆ ಇದು ಮಾಡ್ತೀವಿ. ನೋಡಿ, ತುಂಬ ಖುಷಿ ಆಯಿತು ಮಾತ್ರ ಈ ಥರ ನೋಡಿ.